ಎಲ್ಲರಿಗೂ ನಮಸ್ಕಾರ. ಕಥಾ ವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 15 ಅರಣ್ಯಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಲಕ್ಷ್ಮಣನು ತಮ್ಮನಾದರೂ ಅವನ ಯುಕ್ತವಾದ ಮಾತುಗಳನ್ನು ರಾಮನು ಒಪ್ಪಿಕೊಂಡನು. ತನ್ನ ಉದ್ದೀಪ್ತವಾದ ಕ್ರೋಧವನ್ನು ಸಂಯಮಿಸಿಕೊಂಡು ಬಿಲ್ಲನ್ನು ಊರಿ ಹೊರಗೆ ಕೊಂಡು ಲಕ್ಷ್ಮಣನಿಗೆಂದನು, ಮಗು ಲಕ್ಷ್ಮಣ, ನಾವೀಗ ಏನು ಮಾಡೋಣ? ಎಲ್ಲಿಗೆ ಹೋಗೋಣ? ಈಕೆಯನ್ನು ಕಂಡುಹಿಡಿಯುವುದು ಹೇಗೆ? ಇದರ ಬಗೆಗೆ ಆಲೋಚಿಸು. ಲಕ್ಷ್ಮಣನೆಂದನು, ಇದೇ ಜನಸ್ಥಾನದಲ್ಲಿ ಹುಡುಕಿದರಾಯಿತು. ಇಲ್ಲಿ ಅನೇಕ ರಾಕ್ಷಸರಿದ್ದಾರೆ. ನಾನಾ ವೃಕ್ಷಗಳೂ ಬಳ್ಳಿಗಳೂ ಬೆಳೆದಿವೆ. ಹೋಗಲು ಕಷ್ಟಕರವಾದ ಪರ್ವತಗಳಿವೆ, ಗಿರಿ ನದಿಗಳಿವೆ, ಕೊಳ್ಳಗಳಿವೆ, ಗುಹೆಗಳಿವೆ, ನಾನಾ ಮೃಗಗಳಿವೆ, ಕಿನ್ನರ ಗಂಧರ್ವರ ಆವಾಸಗಳಿವೆ. ಅಲ್ಲೆಲ್ಲ ಸೀತೆಯನ್ನು ಹುಡುಕೋಣ. ನಿನ್ನಂತಹ ಮಹಾತ್ಮರು ಬಿರುಗಾಳಿಗೂ ಅಲುಗಾಡದ ಪರ್ವತದಂತೆ ಸ್ಥಿರವಾಗಿ ನಿಲ್ಲುತ್ತಾರೆ. ಲಕ್ಷ್ಮಣನ ಮಾತಿನಂತೆ ಅವರು ಜನಸ್ಥಾನದಲ್ಲಿ ಸೀತೆಯನ್ನು ಅನ್ವೇಷಿಸಲಾರಂಭಿಸಿದರು. ರಾಮನು ಬಿಲ್ಲಿಗೆ ಬಾಣವನ್ನು ಹೂಡಿಯೇ ಹಿಡಿದಿದ್ದನು. ಹಾಗೆ ಹುಡುಕುತ್ತಿರುವಾಗ ಬೆಟ್ಟದಾಕಾರದ ಪಕ್ಷಿರಾಜನಾದ ಜಟಾಯುವು ಕಾಣಿಸಿದನು. ಅವನು ನೆಲದ ಮೇಲೆ ಬಿದ್ದಿದ್ದನು. ಅವನ ಮೈ ರಕ್ತದಿಂದ ತೊಯ್ದಿತ್ತು. ಅವನನ್ನು ನೋಡಿ ರಾಮನು ಲಕ್ಷ್ಮಣನಿಗೆ ಹೇಳಿದನು, ಈ ರಣಹದ್ದುವೇ ಸೀತೆಯನ್ನು ತಿಂದಿರಬೇಕು. ಇವನು ಹದ್ದುವಿನ ರೂಪದಲ್ಲಿರುವ ರಾಕ್ಷಸನೇ ಇರಬೇಕು. ಈ ಕಾಡಿನಲ್ಲಿ ಸ್ವೇಚ್ಛೆಯಿಂದ ಓಡಾಡುತ್ತಿದ್ದಾನೆ. ಸೀತೆಯನ್ನು ಮುಕ್ಕಿಬಿಟ್ಟು ಸುಖವಾಗಿ ಬಿದ್ದುಕೊಂಡಿದ್ದಾನೆ. ಇವನನ್ನು ಈಗಲೇ ಮುಗಿಸಿಬಿಡುತ್ತೇನೆ. ಹೀಗೆ ಕ್ರುದ್ಧನಾದ ರಾಮನು ಧನಸ್ಸಿಗೆ ಬಾಣವನ್ನು ಹೂಡಿ ಸಮುದ್ರಾಂತವಾದ ಭೂಮಿಯು ನಡುಗುವಂತೆ ನಿಂತನು. ಆಗ ಪಕ್ಷಿರಾಜನು ದೈನ್ಯವಾಗಿ ರಕ್ತವನ್ನು ಕಾರುತ್ತಾ ರಾಮನಿಗೆಂದನು, ಆಯುಷ್ಮಂತನೇ, ಔಷಧಿಯನ್ನು ಹುಡುಕುವಂತೆ ಯಾರನ್ನು ನೀನು ಹುಡುಕುತ್ತಿರುವೆಯೋ ಆ ದೇವಿಯು ನನಗೆ ಪ್ರಾಣ. ರಾವಣನು ಅವಳನ್ನು ನನ್ನ ಪ್ರಾಣವನ್ನು ಹರಣ ಮಾಡಿದನು. ನೀನು ಮತ್ತು ಲಕ್ಷ್ಮಣನಿಲ್ಲದ ವೇಳೆಯಲ್ಲಿ ಬಲಿಷ್ಠನಾದ ರಾವಣನು ಅವಳನ್ನು ಅಪಹರಿಸಿದನು. ಅದನ್ನು ನಾನು ನೋಡಿದೆನು. ಆಗ ನಾನು ಅವನನ್ನು ವಿರೋಧಿಸಿದೆನು. ಅವನ ರಥ ಛತ್ರಗಳನ್ನು ಮತ್ತು ಅವನನ್ನು ಕೆಳಗುರುಳಿಸಿದೆನು. ಇದವನ್ನ ತುಂಡು ತುಂಡಾದ ಬಿಲ್ಲು ಬಾಣಗಳು. ಸತ್ತು ಬಿದ್ದಿರುವವನು ಅವನ ಸಾರಥಿ. ಯುದ್ಧ ಮಾಡಿ ಮಾಡಿ ಆಯಾಸಗೊಂಡ ನನ್ನ ರೆಕ್ಕೆಗಳನ್ನು ಅವನು ಕತ್ತರಿಸಿಬಿಟ್ಟನು. ಬಳಿಕ ಸೀತೆಯನ್ನು ಎತ್ತಿಕೊಂಡು ಆಕಾಶಕ್ಕೆ ನೆಗೆದು ಹಾರಿಕೊಂಡು ಹೋದನು. ಅವನಿಂದ ನಾನು ಮೊದಲೇ ಹತನಾಗಿದ್ದೇನೆ. ಇನ್ನು ನೀನೇಕೆ ನನ್ನನ್ನು ಕೊಲ್ಲಲು ನೋಡುತ್ತೀಯಾ? ಜಟಾಯುವಿನ ಮಾತನ್ನು ಕೇಳಿ ರಾಮನು ಪಶ್ಚಾತ್ತಾಪಪಟ್ಟನು. ತನ್ನ ಧನಸ್ಸನ್ನು ಆ ಕಡೆ ಇಟ್ಟು ಜಟಾಯುವನ್ನು ತಬ್ಬಿಕೊಂಡನು. ಅನಂತರ ನೆಲದ ಮೇಲೆ ಬಿದ್ದು ಅತ್ತನು. ಲಕ್ಷ್ಮಣನೂ ಕಂಬನಿ ಸುರಿಸಿದನು. ಆ ಮಹಾವನದಲ್ಲಿ ಏಕಾಕಿಯಾಗಿ ಎದುರಿಸಿಬಿಡುತ್ತಿದ್ದ ಜಟಾಯುವನ್ನು ನೋಡಿ ರಾಮನು ಲಕ್ಷ್ಮಣನಿಗೆ ಹೇಳಿದನು, ನನಗೆ ಮೊದಲು ರಾಜ್ಯ ಭ್ರಂಶವಾಯಿತು, ಅನಂತರ ವನವಾಸ, ಸೀತೆಯ ಹರಣ, ಪಕ್ಷಿರಾಜನ ಹನನ, ಇದೆಲ್ಲ ನನ್ನ ದುರದೃಷ್ಟ ಪರಂಪರೆ. ಈ ನನ್ನ ದುಃಖ ಬೆಂಕಿಯನ್ನು ಸುಟ್ಟೀತು. ನಾನೀಗ ಸಮುದ್ರಕ್ಕೆ ಹಾರಿದರೆ ಅದೂ ಬತ್ತಿ ಹೋದೀತು. ಈ ಚರಾಚರ ಜಗತ್ತಿನಲ್ಲಿ ನನಗಿಂತ ದುರ್ಭಗನು ಬೇರೆ ಯಾರೂ ಇರಲಿಕ್ಕಿಲ್ಲ. ನಾನು ವ್ಯಸನಗಳ ಬಲೆಯಲ್ಲಿ ಸಿಕ್ಕಿಕೊಂಡಿರುವೆನು. ನಮ್ಮ ತಂದೆಯ ವಯಸ್ಸಿನ ಈ ಗೃದ್ಧರಾಜನು ಹೊಡೆತ ತಿಂದು ನೆಲದ ಮೇಲೆ ಬಿದ್ದಿದ್ದಾನೆ. ಇದೆಲ್ಲಕ್ಕೆಲ್ಲ ನನ್ನ ದುರ್ವಿಧಿಯೇ ಕಾರಣ. ಹೀಗೆ ಗೋಳಾಡುತ್ತಾ ರಾಮನು ತನ್ನ ತಂದೆಯೋ ಎಂಬಂತೆ ಜಟಾಯುವನ್ನು ಮುಟ್ಟಿದನು. ಮತ್ತೆ ಅವನನ್ನು ತಬ್ಬಿಕೊಂಡು ನನ್ನ ಪ್ರಾಣ ಸಮಾನಳಾದ ಸೀತೆ ಎಲ್ಲಿ ಎಂದು ಕೇಳುತ್ತಾ ನೆಲದ ಮೇಲೆ ಬಿದ್ದು ಅತ್ತನು. ನಿರ್ದಯಿ ರಾವಣನಿಂದ ಹೊಡೆದುರುಳಿಸಲ್ಪಟ್ಟ ಜಟಾಯುವನ್ನು ನೋಡುತ್ತಾ ರಾಮನು ಲಕ್ಷ್ಮಣನಿಗೆಂದನು, ಲಕ್ಷ್ಮಣ, ಈ ಗೃದ್ಧರ ರಾಜನು ನನಗೆ ಉಪಕಾರ ಮಾಡಲೆಂದು ರಾಕ್ಷಸನೊಡನೆ ಯುದ್ಧ ಮಾಡಿದನು. ಅವನಿಂದ ಹೊಡೆತ ತಿಂದು ಇಲ್ಲಿ ಬಿದ್ದಿರುವನು. ತುಂಬ ನಿತ್ರಾಣಗೊಂಡಿರುವನು. ಹೇಗೋ ಪ್ರಾಣ ಉಳಿದಿದೆ. ಮಾತನಾಡಲೂ ಸ್ವರ ಹೊರಡುತ್ತಿಲ್ಲ. ಅವನು ಮತ್ತೆ ಜಟಾಯುವನ್ನು ಮಾತನಾಡಿಸಿದನು. ಅಪ್ಪ ಜಟಾಯು, ಮಾತನಾಡಲು ನಿನಗೆ ಶಕ್ತಿ ಇದೆಯೇ? ಸೀತೆಯ ವಿಷಯವನ್ನು ಹೇಳಬಲ್ಲೆಯಾ? ರಾವಣನು ಸೀತೆಯನ್ನು ಅಪಹರಿಸಿದ್ದೇಕೆ? ನಾನೇನೋ ಅವನಿಗೆ ಅನ್ಯಾಯ ಮಾಡಿದ್ದೆ? ಆ ಸಮಯದಲ್ಲಿ ಸೀತೆ ಏನಾದರೂ ಹೇಳಿದಳೆ? ರಾಕ್ಷಸನ ಪರಾಕ್ರಮ ಎಂತಹದ್ದು? ಅವನು ನೋಡಲು ಹೇಗಿರುವನು? ಅವನು ಇರುವುದು ಎಲ್ಲಿ? ಅವನ ಕಾರ್ಯವೈಖರಿ ಯಾವ ರೀತಿಯದ್ದು ಹೇಳಪ್ಪ. ರಾಮನನ್ನು ಗೋಳಿಡುತ್ತಾ ಕೇಳಿದ ಪ್ರಶ್ನೆಗಳಿಗೆ ಜಟಾಯು ಬಹಳ ಕಷ್ಟದಿಂದ ಉತ್ತರಿಸಿದನು. ರಾಕ್ಷಸೇಂದ್ರನಾದ ರಾವಣನು ಮಾಯಾಶಕ್ತಿಯಿಂದ ಧೂಳನ್ನೆಬ್ಬಿಸಿ ಸೀತೆಯನ್ನು ಎತ್ತಿಕೊಂಡು ಹೋದನು. ಅವನು ದಕ್ಷಿಣ ದಿಕ್ಕಿಗೆ ಹೋದನು.
ಈಗ ನನ್ನ ತಲೆ ಸುತ್ತುತ್ತಿದೆ, ಪ್ರಾಣ ಹೋಗುತ್ತಿದೆ. ಮರಗಳಲ್ಲಿ ಲಾಮಂಚವು ತಲೆಗೂದಿನಂತೆ ಕಾಣಿಸುತ್ತಿದೆ. ರಾವಣನು ಯಾವ ಮುಹೂರ್ತದಲ್ಲಿ ಸೀತೆಯನ್ನು ಅಪಹರಿಸಿದನೋ ಅದಕ್ಕೆ ವಿಂದ ಎಂದು ಹೆಸರು. ಅದನ್ನು ಅವನು ತಿಳಿಯಲಿಲ್ಲ. ಆ ಮುಹೂರ್ತದಲ್ಲಿ ಕಾಣೆಯಾದ ವಸ್ತು ಅದರ ಸ್ವಾಮಿಗೆ ಮತ್ತೆ ಸಿಗುತ್ತದೆ. ಆ ರಾವಣನು ಗಾಳದ ಕೊಕ್ಕೆಯನ್ನು ನುಂಗಿದ ಮೀನಿನಂತೆ ಬೇಗನೆ ನಾಶವಾಗುವನು. ನೀನು ಸೀತೆಯ ಬಗೆಗೆ ವ್ಯಥೆಪಡಬೇಕಾಗಿಲ್ಲ. ಆ ರಾಕ್ಷಸನನ್ನು ಸಂಹರಿಸಿ ಸೀತೆಯನ್ನು ತಂದು ನೀನು ಸಂತೋಷದಿಂದ ಇರುವೆ. ಹೀಗೆ ಜಟಾಯುವು ಹೇಳುತ್ತಿದ್ದಂತೆ ಅವನ ಬಾಯಿಂದ ರಕ್ತಸಹಿತ ಮಾಂಸದ ಮುದ್ದೆಯೊಂದು ಹೊರಗೆ ಬಿತ್ತು. ಅವನು ವಿಶ್ರವಸ್ಸಿನ ಮಗ, ಕುಬೇರನ ತಮ್ಮ. ಹೀಗೆ ಕೊನೆಯ ಮಾತನ್ನು ಉಸುರಿ ಜಟಾಯುವು ಪ್ರಾಣ ಬಿಟ್ಟಿತು. ರಾಮನು ಹೇಳು ಹೇಳು ಎಂದು ಹೇಳುತ್ತಿದ್ದಂತೆ ಜಟಾಯುವು ಗತಪ್ರಾಣನಾದನು. ಅವನ ತಲೆ ನೆಲಕ್ಕೊರಗಿತು, ಕಾಲುಗಳು ಚಾಚಿಕೊಂಡವು. ಗೃಧ್ರ ರಾಜನ ಬೆಟ್ಟದಂತಹ ಮೃತ ಶರೀರವನ್ನು ನೋಡಿ ರಾಮನು ಬಹುಪ್ರಕಾರವಾಗಿ ವಿಲಾಪಿಸಿದನು. ಅವನು ಲಕ್ಷ್ಮಣನಿಗೆಂದನು, ತಮ್ಮ, ಈ ರಾಕ್ಷಸರ ಕಾಡಿನಲ್ಲಿ ಇವನು ಅನೇಕ ವರ್ಷಗಳನ್ನು ಸುಖವಾಗಿಯೇ ಕಳೆದಿರುವನು. ಈಗ ಸತ್ತು ನೆಲದ ಮೇಲೆ ಮಲಗಿದ್ದಾನೆ. ನಿಜವಾಗಿಯೂ ಕಾಲವನ್ನು ಮೀರುವುದು ಯಾರಿಂದಲೂ ಸಾಧ್ಯವಿಲ್ಲ. ನೋಡಪ್ಪ ಲಕ್ಷ್ಮಣ, ನನಗೆ ಉಪಕಾರ ಮಾಡಲು ಹೋಗಿ ಇವನು ತಾನೇ ಬಲಿಯಾಗಿದ್ದಾನೆ. ತಂದೆ ತಾತಂದರ ಕಾಲದಿಂದ ಬಂದ ಗೃಧ್ರ ರಾಜ್ಯವನ್ನು ಬಿಟ್ಟು ನನಗಾಗಿ ಪ್ರಾಣ ಕಳೆದುಕೊಂಡನು. ಧರ್ಮನಿಷ್ಠರಾದ ಸಾಧು ಸಂತರು ಎಲ್ಲ ಕಡೆಗಳಲ್ಲೂ ಇರುತ್ತಾರೆ. ತಿರ್ಯ ಜಗತ್ತುಗಳಲ್ಲೂ ಶೂರರು, ಶರಣಾಗತ ರಕ್ಷಕರೂ ಇರುತ್ತಾರೆ. ಮಗು ಲಕ್ಷ್ಮಣ, ನನಗೀಗ ಸೀತಾವಿಯೋಗದ ದುಃಖಕ್ಕಿಂತಲೂ ಹೆಚ್ಚಾಗಿ ನನಗೋಸ್ಕರ ಗೃಧ್ರನ ಸಾವೇ ಪೀಡಿಸುತ್ತಿದೆ. ನನಗೆ ದಶರಥ ರಾಜನು ಹೇಗೋ ಹಾಗೆ ಗೃಧ್ರ ರಾಜನು ನನಗೆ ಪೂಜನೀಯನಾಗಿದ್ದಾನೆ. ತಮ್ಮ, ಸೌದೆಗಳನ್ನು ನಾನು ಮಥನದಿಂದ ಅಗ್ನಿಯನ್ನು ಹುಟ್ಟಿಸುತ್ತೇನೆ. ಈ ಖಗೇಶ್ವರನು ನನಗಾಗಿ ಪ್ರಾಣ ತೆತ್ತಿದ್ದಾನೆ. ಇವನ ಅಗ್ನಿ ಸಂಸ್ಕಾರವನ್ನು ನಾನೇ ಮಾಡುತ್ತೇನೆ. ಕ್ರೂರ ರಾಕ್ಷಸನಿಂದ ಹತನಾದ ಈ ಗೃಧ್ರನನ್ನು ಚಿತೆಗೇರಿಸಿ ಉತ್ತರ ಕ್ರಿಯೆಯನ್ನು ನೆರವೇರಿಸುತ್ತೇನೆ. ಮತ್ತು ಜಟಾಯುವನ್ನು ಸಂಬೋಧಿಸಿ ಹೇಳಿದನು, ಪೂಜ್ಯ ಜಟಾಯು, ಯಜ್ಞಶೀಲರಿಗೆ ಅಹಿತಾಜ್ಞೆಗಳಿಗೆ ಯಾವ ಗತಿ ದೊರಕುವುದೋ, ಯುದ್ಧದಲ್ಲಿ ಬೆನ್ನು ತೋರಿಸದವನಿಗೆ, ಭೂದಾನ ಮಾಡಿದವರಿಗೆ ಯಾವ ಲೋಕ ದೊರಕುವುದೋ, ನನ್ನ ಅನುಮತಿಯಂತೆ ನೀನು ಅಲ್ಲಿ ಹೋಗಿ ಸೇರು. ಗೃಧ್ರ ರಾಜ, ನನ್ನಿಂದ ಸಂಸ್ಕೃತನಾದ ನೀನು ಉತ್ತಮ ಲೋಕವನ್ನೇ ಖಂಡಿತ ಸೇರುತ್ತೀಯೆ. ಹೀಗೆ ರಾಮನು ತನ್ನ ಬಂಧುವನ್ನೇ ಕಳೆದುಕೊಂಡಂತೆ ದುಃಖಿಸುತ್ತಾ ಜಟಾಯುವಿನ ದಹನ ಸಂಸ್ಕಾರವನ್ನು ಪೂರೈಸಿದನು. ಅನಂತರ ಜಿಂಕೆಯ ಮಾಂಸದಿಂದ ಪಿಂಡಗಳನ್ನು ಮಾಡಿ ಅವನಿಗೆ ಪಿಂಡ ಪ್ರದಾನವನ್ನು ಮಾಡಿದನು. ಬಳಿಕ ಗೋದಾವರಿಯಲ್ಲಿ ವಿಧಿವತ್ತಾಗಿ ತರ್ಪಣವನ್ನಿತ್ತನು. ಗೃಧ್ರ ರಾಜನು ಮಹರ್ಷಿ ಕಲ್ಪನಾದ ರಾಮನು ನಡೆಸಿದ ಅಪರಕ್ರಿಯೆಯಿಂದ ಸಂಸ್ಕೃತನಾಗಿ ಉತ್ತಮಗತಿಗೆ ಸಂದನು. ಅನಂತರ ರಾಮ ಲಕ್ಷ್ಮಣರು ಸೀತೆಯನ್ನು ಅರಸುತ್ತಾ ವನದಲ್ಲಿ ನಡೆದರು. ಸೀತೆಯನ್ನು ಹುಡುಕುತ್ತಾ ರಾಮ ಲಕ್ಷ್ಮಣರು ಪಶ್ಚಿಮ ದಿಕ್ಕಿಗೆ ನಡೆದರು. ಅಲ್ಲಿಂದ ದಕ್ಷಿಣಾಭಿಮುಖವಾಗಿ ಸಾಗಿದರು. ಮರ, ಗಿಡ, ಬಳ್ಳಿ, ಪೊದೆಗಳಿಂದಾಗಿ ಕಾಡಿನ ದಾರಿ ತುಂಬ ದುರ್ಗಮವಾಗಿತ್ತು. ಅದನ್ನು ದಾಟಿ ಬೇಗನೆ ನಡೆಯುತ್ತಿದ್ದ ಅವರಿಗೆ ಜನಸ್ಥಾನದಿಂದ 3 ಕ್ರೋಶ ದೂರದಲ್ಲಿ ಕ್ರೌಂಚಾರಣ್ಯವೂ ಎದುರಾಯಿತು. ಅವರು ಅದನ್ನು ಪ್ರವೇಶಿಸಿದರು. ಅಲ್ಲಲ್ಲಿ ಸೀತೆಯನ್ನು ಹುಡುಕುತ್ತಾ ನಿಲ್ಲುತ್ತಾ ಮುನ್ನಡೆದರು. ಹಾಗೆ ಸಾಗುತ್ತಿದ್ದಂತೆ ಮತ್ತೊಂದು ದಟ್ಟವಾದ ಕಾಡು ಸಿಕ್ಕಿತು. ಅಲ್ಲಿ ಪರ್ವತದಲ್ಲಿ ಭಯಾನಕವಾದ ಗುಹೆಯೊಂದಿತ್ತು. ಅದು ತುಂಬ ಆಳವಾಗಿತ್ತು ಮತ್ತು ಯಾವಾಗಲೂ ದಟ್ಟವಾದ ಕತ್ತಲು ತುಂಬಿತ್ತು. ಅದರ ಸಮೀಪದಲ್ಲಿ ರಾಕ್ಷಸಿಯೊಬ್ಬಳಿದ್ದಳು. ನೋಡಲು ಭಯಂಕರಿಯಾಗಿದ್ದಳು. ಭೀಭತ್ಸ ರೂಪ. ಅವಳ ಹೊಟ್ಟೆ ಜೋತಾಡುತ್ತಿತ್ತು. ಹರಿತವಾದ ಕೋರೆ ಹಲ್ಲುಗಳು, ದೊರೆಗಾದ ಮೈಯೂ ಅವಳಿಗಿತ್ತು. ಅವಳ ತಲೆಗೂದಲು ಕೆದರಿತ್ತು. ಅವಳು ರಾಮ ಲಕ್ಷ್ಮಣರನ್ನು ನೋಡುತ್ತಲೇ ಅವರ ಹತ್ತಿರ ಬಂದು ಲಕ್ಷ್ಮಣನನ್ನು ಹಿಡಿದುಕೊಂಡಳು. ಅವಳು ಅವನಿಗೆಂದಳು, ಬಾ, ಸಂತೋಷ ಪಡೋಣ. ಮತ್ತೆ ಅವನನ್ನು ಅಪ್ಪಿಕೊಂಡು, ನಾನು ಅಯೋಮುಖಿ ಎಂಬ ರಾಕ್ಷಸಿ. ನಾನು ನಿನಗೆ ಸಿಕ್ಕಿದ್ದು ನಿನಗೆ ದೊಡ್ಡ ಲಾಭ. ನೀನು ನನಗೆ ಇಷ್ಟವಾಗಿದ್ದೀಯ. ಗಿರಿದುರ್ಗಗಳಲ್ಲಿ, ನದಿಗಳ ಮರಳು ದಂಡೆಗಳಲ್ಲಿ ಉಳಿದ ಆಯುಷ್ಯವನ್ನು ಸುಖವಾಗಿ ಕಳೆಯೋಣ ಬಾ ಎಂದಳು. ಲಕ್ಷ್ಮಣನು ಸಿಟ್ಟಿಗೆದ್ದು ತನ್ನ ಖಡ್ಗದಿಂದ ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿಬಿಟ್ಟನು. ಅವಳು ವಿಕಾರವಾಗಿ ಹೋಗುತ್ತಾ ಅಲ್ಲಿಂದ ಓಡಿ ಹೋದಳು. ರಾಮ ಲಕ್ಷ್ಮಣರು ಮುಂದುವರಿದರು. ಲಕ್ಷ್ಮಣನು ರಾಮನಿಗೆಂದನು, ಅಣ್ಣ, ನನ್ನ ಬಲದೋಳು ಸ್ಫುರಿಸುತ್ತಿದೆ. ನನ್ನ ಮನಸ್ಸಿಗೆ ಉದ್ವೇಗ ಉಂಟಾಗಿದೆ. ಏನು ಅನಿಷ್ಟದ ಅಪಶಕುನ ಕಾಣಿಸುತ್ತಿದೆ. ನಾವು ಜಾಗರೂಕರಾಗಿದ್ದು ಏನೇ ಬಂದರೂ ಎದುರಿಸಲು ಸಿದ್ಧರಾಗಿರಬೇಕು. ಈ ವಂಚುಲಕ ಎಂಬ ಪಕ್ಷಿ ಭಯಂಕರವಾಗಿ ಕೂಗುತ್ತಿದೆ. ಮುಂದೆ ನಡೆಯಲಿರುವ ಯುದ್ಧದಲ್ಲಿ ನಮಗೆ ಜಯ ಎಂಬುದನ್ನು ಸೂಚಿಸುತ್ತಿದೆ. ಅವರಿಬ್ಬರು ಮುಂದೆ ನಡೆಯುತ್ತಿರುವಾಗ ಒಂದು ಭಯಂಕರವಾದ ಶಬ್ದ ಕೇಳಿಸಿತು. ಅದು ಇಡೀ ಕಾಡನ್ನೇ ನಡುಗಿಸುವಂತಿತ್ತು. ಅದು ಆಕಾಶದಲ್ಲೂ ಹರಡಿಕೊಂಡಿತ್ತು. ಆ ಶಬ್ದದ ಮೂಲವನ್ನು ಕಂಡುಹಿಡಿಯಲು ಅವರು ಮುಂದೆ ನಡೆದರು. ಅಲ್ಲೊಬ್ಬ ಭಯಾನಕವಾದ ರಾಕ್ಷಸನು ಕಾಣಿಸಿಕೊಂಡನು. ಅವನಿಗೆ ಬೃಹತ್ತಾದ ಶರೀರವಿತ್ತು. ಅವನ ಎದೆ ಬಲು ವಿಸ್ತಾರವಾಗಿತ್ತು. ಆದರೆ ಅವನಿಗೆ ತಲೆಯಾಗಲಿ ಕತ್ತಾಗಲಿ ಇರಲಿಲ್ಲ. ಆದರೂ ಅವನಿಗೆ ಮುಖವಿತ್ತು. ಅದು ಅವನ ಹೊಟ್ಟೆಯ ಮೇಲಿತ್ತು.
ಅಂತೂ ಅವನು ಕಬಂಧವಾಗಿದ್ದನು. ಅವನು ಬೆಟ್ಟದಷ್ಟು ಎತ್ತರವಾಗಿದ್ದನು. ಅವನ ರೋಮಗಳು ಮುಳ್ಳುಗಳಂತೆ ನಿಮಿರಿದ್ದವು. ಅವನು ಮೇಘದಂತೆ ಕರ್ರಗೆ ಮಾತ್ರವಲ್ಲ, ಅದರಂತೆ ಗುಡುಗುತ್ತಿದ್ದನು. ಅವನ ಮುಖದಲ್ಲಿ ಒಂದೇ ಒಂದು ಬೆಂಕಿಯಂತೆ ಕೆಂಪಗಾದ ಕಣ್ಣಿತ್ತು. ಅದಕ್ಕೆ ದೊಡ್ಡದಾದ ಕಂದು ಬಣ್ಣದ ರೆಪ್ಪೆ ಇತ್ತು. ಅವನಿಗೆ ಕೋರೆ ಹಲ್ಲುಗಳಿದ್ದವು. ಆಗಾಗ ತುಟಿಗಳನ್ನು ನೆಕ್ಕಿಕೊಳ್ಳುತ್ತಿದ್ದನು. ಅವನಿಗೆ ಯೋಜನದಷ್ಟು ಉದ್ದವಾದ 2 ತೋಳುಗಳಿದ್ದವು. ಆ ತೋಳುಗಳ ವ್ಯಾಪ್ತಿಯೊಳಗೆ ಬಂದ ಪ್ರಾಣಿಗಳನ್ನು ಅವನು ಕೊಂದು ತಿನ್ನುತ್ತಿದ್ದನು. ರಾಮ ಲಕ್ಷ್ಮಣರು ಅವನ ಬಾಹುಗಳ ಮಧ್ಯೆ ಬಂದಾಗ ಅವರನ್ನು ಅಮುಕಿ ಹಿಡಿದನು. ಖಡ್ಗ ಧನಸ್ಸುಗಳನ್ನು ಧರಿಸಿದ್ದ ಅವರು ಅವನ ಕೈಯಲ್ಲಿ ಸಿಕ್ಕಿಬಿದ್ದರು. ಧೀರನಾದ ರಾಮನು ನೋವನ್ನು ತಡೆದುಕೊಂಡು ಹೇಳಿದನು. ಆದರೆ ಲಕ್ಷ್ಮಣನು ವ್ಯಥೆಪಟ್ಟನು. ಅವನ ನೋವಿನಿಂದ ನರಳುತ್ತಾ ಹೇಳಿದನು, ಅಣ್ಣ ನೋಡು, ಈ ರಾಕ್ಷಸನ ಕೈಯಲ್ಲಿ ನಾನು ವಿವಶನಾಗಿದ್ದೇನೆ. ಈಗ ನೀನು ನನ್ನನ್ನು ಈ ಭೂತಕ್ಕೆ ಬಲಿಕೊಟ್ಟು ಹೇಗಾದರೂ ತಪ್ಪಿಸಿಕೊಂಡು ಓಡು. ನಿನಗೆ ಸೀತೆಯು ಸಿಕ್ಕೇ ಸಿಕ್ಕುವಳು. ಆಮೇಲೆ ಹಿರಿಯರಿಂದ ಬಂದ ರಾಜ್ಯವನ್ನು ಸುಖವಾಗಿ ಆಳು. ಆಗ ನನ್ನನ್ನು ಜ್ಞಾಪಿಸಿಕೊ. ರಾಮನೆಂದನು, ತಮ್ಮ ಲಕ್ಷ್ಮಣ, ಹೆದರದಿರು. ನಿನ್ನಂತಹ ವೀರರು ಹೀಗೆ ಧೈರ್ಯ ಕಳೆದುಕೊಳ್ಳಬಾರದು. ಅಷ್ಟರಲ್ಲಿ ಆ ಕಬಂಧನು ಗುಡುಗಿನ ಧ್ವನಿಯಲ್ಲಿ ಮಾತನಾಡಿದನು. ಯಾರು ನೀವು? ಎತ್ತಿನಂತಹ ಹೆಗಲಿರುವ ನೀವು ಖಡ್ಗ ಬಿಲ್ಲುಗಳನ್ನು ಹಿಡಿದಿದ್ದೀರಿ. ಈ ಭಯಂಕರ ಪ್ರದೇಶಕ್ಕೆ ಬಂದ ಕಾರಣವೇನು ಹೇಳಿ. ಅಂತೂ ಹಸಿದಿರುವ ನನ್ನ ಕೈಗೆ ನೀವು ಸಿಕ್ಕಿಬಿದ್ದಿದ್ದೀರಿ. ಇನ್ನು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಬದುಕುವುದಕ್ಕೆ ಸಾಧ್ಯವಿಲ್ಲ. ಅವನ ಮಾತುಗಳನ್ನು ಕೇಳಿ ರಾವಣ ಲಕ್ಷ್ಮಣನಿಗೆಂದನು, ನಮಗೆ ಕಷ್ಟ ಪರಂಪರೆಯೇ ಬಂದೊದಗಿತು. ಸೀತೆಯೂ ಸಿಗಲಿಲ್ಲ. ಇದು ಕಾಲದ ಮಹಿಮೆ. ಅದರ ಬಲದ ಮುಂದೆ ಯಾವ ಬಲವೂ ನಿಲ್ಲುವಂತಿಲ್ಲ. ಬಲಶಾಲಿಗಳು, ಶೂರರು, ಅಸ್ತ್ರವಿದ್ಯಾ ನಿಪುಣರೂ ಆದ ಪುರುಷರು ಯುದ್ಧದಲ್ಲಿ ಮರಳಿನ ಸೇತುವೆಯಂತೆ ಕುಸಿಯುತ್ತಾರೆ. ಆಗ ಲಕ್ಷ್ಮಣನ ಪೌರುಷವು ಉಕ್ಕುವುದನ್ನು ಗಮನಿಸಿ ರಾಮನು ತಾನೇ ಏನು ಮಾಡಬೇಕೆಂಬುದನ್ನು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡನು. ತನ್ನ ಬಾಹುಗಳಲ್ಲಿ ಬಂಧನಕ್ಕೊಳಗಾದ ರಾಮ ಲಕ್ಷ್ಮಣರಿಗೆ ಕಬಂಧನೆಂದನು, ಕ್ಷತ್ರಿಯ ಶ್ರೇಷ್ಠರೇ, ಸುಮ್ಮನೆ ನಿಂತಿರಿ. ನೀವು ಸುದೈವವಶಾತ್ ಹಸಿದಿರುವ ನನ್ನ ಕೈಗೆ ಸಿಕ್ಕಿದ್ದೀರಿ. ದೈವವೇ ನಿಮ್ಮನ್ನು ನನಗೆ ಆಹಾರವೆಂದು ಕಳುಹಿಸಿಕೊಟ್ಟಿದೆ. ಲಕ್ಷ್ಮಣನು ರಾಮನಿಗೆಂದನು, ಅಣ್ಣ, ಇನ್ನೂ ಆಗಲಾರದು. ನಮ್ಮ ಖಡ್ಗಗಳಿಂದ ಇವನ ಬಾಹುಗಳನ್ನು ಕತ್ತರಿಸಿ ಬಿಡೋಣ. ಇವನೊಬ್ಬ ಭಯಾನಕ ರಾಕ್ಷಸ. ಇವನ ಪರಾಕ್ರಮವಿರುವುದೇ ಇವನ ಬಾಹುಗಳಲ್ಲಿ. ಇವನು ನಮ್ಮನ್ನು ಮುಗಿಸುವುದರಲ್ಲಿ ಇದ್ದಾನೆ. ಕ್ಷತ್ರಿಯರು ನಿಶ್ಚೇಷ್ಟರ ವಧೆ ಮಾಡಬಾರದು. ಇವರ ಮಾತುಗಳನ್ನು ಆಲಿಸಿದ ಕಬಂಧನು ಇವರನ್ನು ಬಾಯೊಳಗೆ ತುರುಕಲಾರಂಭಿಸಿದನು. ಆಗ ಮಹಾವೀರರು ರಾಕ್ಷಸನ ಹೆಗಲಿನ ಸಂಧಿಯಿಂದಲೇ ಅವನ ತೋಳುಗಳನ್ನು ಕಡಿದುಬಿಟ್ಟರು. ಬಲದ ತೋಳಿನಲ್ಲಿದ್ದ ರಾಮನು ಬಲದ ತೋಳನ್ನು, ಎಡದ ತೋಳಿನಲ್ಲಿದ್ದ ಲಕ್ಷ್ಮಣನು ಅವನ ಎಡತೋಳನ್ನು ಕತ್ತರಿಸಿ ಹಾಕಿದರು. ಬಾಹುಗಳು ಕತ್ತರಿಸಿ ಹೋಗಲು ರಾಕ್ಷಸನು ಮೇಘದಂತೆ ಗರ್ಜಿಸುತ್ತಾ ನೆಲಕ್ಕುರುಳಿದನು. ದಿಕ್ಕು ದಿಕ್ಕುಗಳಲ್ಲೂ ಅವನ ಕೂಗು ಪ್ರತಿಧ್ವನಿಸಿತು. ಅವನು ರಕ್ತಸಿಕ್ತನಾಗಿ ದೀನನಾಗಿ ರಾಮ ಲಕ್ಷ್ಮಣರನ್ನು ಕೇಳಿದನು, ವೀರರೇ, ನೀವು ಯಾರು? ಅದಕ್ಕೆ ಲಕ್ಷ್ಮಣನು ಉತ್ತರಿಸಿದನು, ಇವರು ಇಕ್ಷ್ವಾಕು ಕುಲದ ರಾಮನು. ನಾನು ಅವನ ತಮ್ಮನು ಲಕ್ಷ್ಮಣ. ಮಲತಾಯಿಯ ಆಗ್ರಹದಿಂದ ವನವಾಸಕ್ಕಾಗಿ ಬಂದಿರುವೆವು. ಇವನ ಜೊತೆ ಇವನ ಪತ್ನಿ ಮತ್ತು ನಾವು ಬಂದಿರುವೆವು. ಆದರೆ ಇವನ ಪತ್ನಿಯಾದ ಸೀತೆಯನ್ನು ರಾಕ್ಷಸರು ಅಪಹರಿಸಿರುವರು. ಅವಳನ್ನು ಹುಡುಕುತ್ತಾ ನಾವಿಲ್ಲಿ ಬಂದಿದ್ದೇವೆ. ಆದರೆ ನೀನು ಯಾರು? ನಿನಗೆ ಈ ಕಬಂಧ ರೂಪವೇಕೆ? ನಿನ್ನ ಮುಖವು ಹೊಟ್ಟೆಯ ಮೇಲೆ ಏಕೆ ಇದೆ? ನಿನ್ನ ಮೀನು ಖಂಡಗಳೇಕೆ ಮುರಿದಿವೆ? ಅದಕ್ಕೆ ಕಬಂಧನು ಪ್ರೀತಿ ತುಂಬಿದ ಧ್ವನಿಯಲ್ಲೇ ಹೇಳಿದನು, ನರಶ್ರೇಷ್ಠರೇ, ನಿಮಗೆ ಸ್ವಾಗತ. ಸುದೈವದಿಂದ ನನಗೆ ನಿಮ್ಮ ದರ್ಶನವಾಯಿತು. ನನ್ನ ಬಾಹುಗಳನ್ನು ನೀವು ಕತ್ತರಿಸಿದ್ದು ನನ್ನ ಪುಣ್ಯದಿಂದಲೇ. ನನ್ನ ಉದ್ದಟತನದಿಂದ ನನಗೆ ಈ ರೂಪ ಪ್ರಾಪ್ತವಾಯಿತು. ಆ ಕಥೆಯನ್ನು ಹೇಳುತ್ತೇನೆ, ಕೇಳಿ. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.